ಕೇವಲ 9 ದಿನದಲ್ಲಿ ಡಬಲ್ ಆಯಿತು ಕರೋನಾ. ಡಿಸೆಂಬರ್ 11ನೇ ತಾರೀಕು 938 ಕೇಸ್ ಇದ್ದರೆ ಡಿಸೆಂಬರ್ 19ಕ್ಕೆ 1970 ಕೇಸ್ಗಳು ಪತ್ತೆಯಾಗಿದೆ. ಅಂದರೆ ನಿನ್ನೆಗೆ ಕೇಂದ್ರ ಆರೋಗ್ಯ ಇಲಾಖೆಯಿಂದ ರಾಜ್ಯಗಳಿಗೆ ಇದು ಸಂದೇಶ. ಕರೋನಾ ವಿಚಾರದಲ್ಲಿ ಹೈ ಅಲರ್ಟ್ನಲ್ಲಿ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ಬಿ ಕೇರ್ಫುಲ್ ಅಂತ. ಯಾಕೆಂದರೆ 9 ದಿನಕ್ಕೆ 938 ಸಕ್ರಿಯ ಕೇಸ್ಗಳಿದ್ದಿದ್ದು ಡಿಸೆಂಬರ್ 19ಕ್ಕೆ 1970, 50%ಗಿಂತ ಡಬಲ್ಗಿಂತ ಜಾಸ್ತಿ ಆಯಿತು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ. ಪವಿತ್ರ, ಈಗ ಟೆಸ್ಟಿಂಗನ್ನು ದೇಶದಾದ್ಯಂತ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇದು ಡಬಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ಇನ್ನೂ ಹೆಚ್ಚು ಮಾಡಿದ್ರೆ ಟೆಸ್ಟಿಂಗನ್ನು ಈ ನಂಬರ್ ಇನ್ನೂ ಕೂಡ ಜಾಸ್ತಿ ಆಗ್ಬೋದು. 5 ದಿನದಲ್ಲಿ ಡಬಲ್ ಆಗೋ ಚಾನ್ಸಸ್ ಕೂಡ ಇದೆಯಾ ಹಾಗಾದರೆ ಅಂತ? ಅರವಿಂದ್, ಈಗ ಅಂದ್ರೆ ಕರ್ನಾಟಕದಲ್ಲಿ ಇಂದಿನಿಂದ ಟೆಸ್ಟಿಂಗ್ ಇನ್ಕ್ರೀಸ್ಗೆ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಈ ಹಿಂದಿನ ಪ್ರಕರಣಗಳನ್ನು ಗಮನಿಸ್ತಾ ಇದ್ರೆ 9 ದಿನದ ಹಿಂದೆ ಅಷ್ಟೊಂದು ಅಲರ್ಟ್ ಆಗಿಲ್ಲ. ಅದು ದೇಶಾದ್ಯಂತ ಕೂಡ ಅಷ್ಟೊಂದು ಅಲರ್ಟ್ ಆಗಿಲ್ಲ. ಈಗಲೂ ಕೂಡ ದೇಶದಲ್ಲಿ ನಡೀತಾ ಇರುವಂತದ್ದು ಅತ್ಯಂತ ಕಡಿಮೆ ಪ್ರಮಾಣದ ಟೆಸ್ಟಿಂಗ್. ಆದ್ರೆ 9 ದಿನದಲ್ಲಿ ಕೇಸಸ್ಗಳ ಪ್ರಮಾಣ ಡಬಲ್ ಆಗ್ತಾ ಇರುವಂತದನ್ನ ನೋಡಿದ್ರೆ ಇದು ಕೊಂಚ ತಳಿ ಸೂಪರ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂತಹ ಆತಂಕ ಇದೆ. ಜೊತೆಗೆ ವಿದೇಶಗಳಲ್ಲೂ ಕೂಡ ಈ ತಳಿಯ ಹಾವಳಿ ಕೊಂಚ ಜೋರಾಗಿಯೇ ಇದೆ. ಆದ್ರೆ ಸೂಪರ್ ಸ್ಪ್ರೆಡ್ ಆಗಿದ್ರು ಕೂಡ ಹಾಸ್ಪಿಟಲೈಸೇಷನ್ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಭಾರತದಲ್ಲಿ ಈಗಷ್ಟೇ ಆರಂಭಿಕ ಆಗಿರೋದ್ರಿಂದ ಇದರ ಯಾವ ರೀತಿ ವರ್ತನೆಯನ್ನ ಮಾಡುತ್ತೆ, ಜೊತೆಗೆ ಸಿಂಪ್ಟಮ್ಸ್ಗಳು ಯಾವ ರೀತಿ ಇದೆ ಅನ್ನುವಂತಹ ಆತಂಕ ಇದೆ. ಇನ್ ಕೇಸ್ ಅವರು ಐಸೋಲೇಷನ್, ಹೋಮ್ ಐಸೋಲೇಷನ್ ಅಥವಾ ವಾರ್ಡ್ಗಳಲ್ಲೇ ಚಿಕಿತ್ಸೆ ಪಡೆದ್ರೆ ಪರವಾಗಿಲ್ಲ. ಆದ್ರೆ ICU, ವೆಂಟಿಲೇಟರ್ ಮಟ್ಟಕ್ಕೆ ಹೋದ್ರೆ ಅದನ್ನ ಕೊಂಚ ಎದುರಿಸೋದು ಕಷ್ಟ ಆಗುತ್ತೆ. ಈಗ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕದಲ್ಲೂ ಕೂಡ ದಿನದಿಂದ ದಿನಕ್ಕೆ ಕೇಸಸ್ಗಳ ಪ್ರಮಾಣ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕೂಡ ಏಕಾಏಕಿ 40ರ ಗಡಿಯನ್ನ ದಾಟಿದೆ ಒಂದೇ ದಿನದಲ್ಲಿ. ICU ನಲ್ಲಿ ಸದ್ಯಕ್ಕೆ 6 ಜನ ಟ್ರೀಟ್ಮೆಂಟ್ ಅನ್ನ ಪಡ್ಕೋತಾ ಇದ್ದಾರೆ. ಆದ್ರೆ ಒಂದು ಆತಂಕ ಅಂದ್ರೆ ಅರವಿಂದ್, ಯಾರು ಕೂಡ ಕೋವಿಡ್ ಸಿಂಪ್ಟಮ್ಸ್ ನಿಂದ ಹೋಗಿ ಪಾಸಿಟಿವ್ ಬಂದವರಲ್ಲ. ಅನ್ಯ ಕಾಯಿಲೆಯಿಂದ ಅಥವಾ ಸರ್ಜರಿಗೆ ಹೋದವರಲ್ಲಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಇದೇನಾದ್ರೂ ಸಮುದಾಯ ಮಟ್ಟಕ್ಕೆ ಹಬ್ಬುವಂತಹ ಚಾನ್ಸಸ್ ಇರುತ್ತಾ, ಅಥವಾ ಗೊತ್ತಿಲ್ಲದೆ ಕೋವಿಡ್ಗಳು ಹೆಚ್ಚಾಗಿ ಹಾವಳಿ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಅದೇ ರೀತಿ ಆಗಿತ್ತು. ಹಾಗಾಗಿ ಆತಂಕ ಇದೆ. ಸೊ ಈಗ ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ 5,000 ಟೆಸ್ಟಿಂಗ್ಗೆ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಕೇಸಸ್ಗಳ ಪ್ರಮಾಣ ಹೆಚ್ಚಳ ಆದ್ರೂ ಆತಂಕ ಇಲ್ಲ. ಆದ್ರೆ ಆಸ್ಪತ್ರೆಯ ದಾಖಲಾತಿಯ ಪ್ರಮಾಣ ಎಷ್ಟಾಗಬಹುದು ಅನ್ನುವಂತಹ ಆತಂಕ ಈಗ ಸದ್ಯದ ಮಟ್ಟಿಗೆ ಮನೆ ಮಾಡಿದೆ. ಜೊತೆಗೆ ಸಮುದಾಯದ ಮಟ್ಟದಲ್ಲಿ ಹಬ್ಬಬಹುದಾದಂತಹ ಆತಂಕ ಕೂಡ ಇದೆ. ಹಾಗಾಗಿ ಟೆಸ್ಟಿಂಗ್ ಇನ್ಕ್ರೀಸ್ ಮಾಡಿದಾಗ ಅಷ್ಟೇ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಕೋವಿಡ್ ನ ಸ್ಥಿತಿಗತಿ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತಾ ಇರಬೇಕು. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಡೇಂಜರ್ ಅಲಾರಾಮ್ ಮಾತ್ರ ಹೊಡ್ಕೋತಾ ಇದೆ. ಅರ್ಥ ಮಾಡ್ಕೋಬೇಕು, ದೇಶದಲ್ಲಿ 9 ದಿನದಲ್ಲಿ ಡಬಲ್ ಆಗುತ್ತೆ ಕೇಸ್ ಅಂತಂದರೆ ಮುಂದಿನ ಸರ್ತಿ ಟೆಸ್ಟಿಂಗ್ ಜಾಸ್ತಿ ಮಾಡಿದಾಗ 5 ದಿನಕ್ಕೆ ಡಬಲ್ ಆಗುತ್ತೆ. 1970 ಕೇಸ್ ಇರೋದು 3,000 ಆಗ್ಬಿಟ್ಟಿರುತ್ತೆ, 4,000 ಆಗ್ಬಿಟ್ಟಿರುತ್ತೆ ಬಹಳ ಸುಲಭವಾಗಿ.